ನಮಸ್ಕಾರ ಸ್ನೇಹಿತರೆ, ಸ್ವಾಮಿ ಬ್ರಹ್ಮಾನಂದರ ಜೀವನ ದರ್ಶನಕ್ಕೆ ವಿಶೇಷವಾಗಿರುವಂಥ ಸ್ವಾಗತ. ಯಾರು ಈ ಬ್ರಹ್ಮಾನಂದರು? ಈಗಾಗಲೇ ಎಷ್ಟೊಂದು ಜನರಿಗೆ ಸ್ವಾಮಿ ಬ್ರಹ್ಮಾನಂದರ ಪರಿಚಯ ಆಗಿರುತ್ತೆ. ಕೆಳಗಡೆ ಇನ್ನೊಂದು ಕ್ವಶನ್ ಇದೆ, ಯಾರು ಈ ರಾಕಾಲ ಅಂತ. ನಿಮ್ಗೆ ಗೊತ್ತಿರಲಿ, ಸ್ವಾಮಿ ಬ್ರಹ್ಮಾನಂದರ ಅಂದರೆ ಪೂರ್ವಾಶ್ರಮದ ಹೆಸರು ರಾಕಾಲ ಅಂತ. ಸ್ವಾಮಿ ಬ್ರಹ್ಮಾನಂದರು ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಲ್ಲಿ ಒಬ್ಬರು. ಸ್ವತಃ ರಾಮಕೃಷ್ಣರು ಬ್ರಹ್ಮಾನಂದರನ್ನ ಆಧ್ಯಾತ್ಮಿಕ ಪುತ್ರನನ್ನಾಗಿ ಸ್ವೀಕರಿಸಿರ್ತಾರೆ. ಸ್ವಾಮಿ ಬ್ರಹ್ಮಾನಂದರಿಗೂ ಮತ್ತು ನರೇಂದ್ರನಿಗೂ ಅಂದರೆ ಸ್ವಾಮಿ ವಿವೇಕಾನಂದರಿಗೂ ಯಾವ ರೀತಿಯಾದಂತಹ ಒಂದು ಫ್ರೆಂಡ್ಶಿಪ್ ಬೆಳೀತು, ಅಂದರೆ ಸ್ನೇಹ ಯಾವ ರೀತಿ ಬೆಳೀತು ಅನ್ನೋದರ ಕುರಿತು ಈ ಒಂದು ಎಪಿಸೋಡ್ನಲ್ಲಿ ಮಾತಾಡ್ತಾ ಇದ್ದೇನೆ. ಜೊತೆಗೆ ಸ್ವಾಮಿ ಬ್ರಹ್ಮಾನಂದರು ಹುಟ್ಟೋದಕ್ಕಿಂತ ಮುಂಚೆ ರಾಮಕೃಷ್ಣ ಪರಮಹಂಸರಿಗೆ ಒಂದಿಷ್ಟು ದರ್ಶನಗಳಾಗ್ತವೆ. ಅದು ಯಾವ ಥರ ಇತ್ತು ಅನ್ನೋದರ ಕುರಿತು ನನ್ನ ಜೊತೆ ಹಂಚ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸ್ವಾಮಿ ಬ್ರಹ್ಮಾನಂದರು ಹುಟ್ಟೋದಕ್ಕಿಂತ ಮುಂಚೆ ನಡೆದಿರುವಂಥ ಒಂದಿಷ್ಟು ಘಟನೆಗಳಿವೆ. ಒಂದು ಸಾರಿ ಕಾದಂಬರಿಗಾರನೊಬ್ಬ ರಾಮಕೃಷ್ಣ ಪರಮಹಂಸರ ಮುಂದೆ ಹೇಳುವಂತಹ ಒಂದು ಮಾತು, ಮನುಷ್ಯನ ಕರ್ತವ್ಯವೇನೆಂದರೆ ಆಹಾರ, ನಿದ್ರೆ ಮತ್ತು ಮೈಥುನ ಅಂತ ಹೇಳ್ತಾರೆ. ರಾಮಕೃಷ್ಣರಿಗೆ ಒಂದು ರೀತಿಯ ನಿರ್ಲಜ್ಜೆ ಭಾವದಿಂದ ಒಂದು ರೆಸ್ಪಾನ್ಸ್ನ ಕೊಡ್ತಾರೆ ಕಾದಂಬರಿಗಾರನಿಗೆ. ಏನು, ಮನುಷ್ಯನ ಏನು ಕರ್ತವ್ಯ ಆಹಾರ, ನಿದ್ರೆ ಮತ್ತು ಮೈಥುನವೇ ಅಂತ ಹೇಳಿ ರಾಮಕೃಷ್ಣರು ಒಂದು ರಿಪ್ಲೈನ ಕೊಡ್ತಾರೆ. ನೀನು ಹಗಲು ರಾತ್ರಿ ಏನನ್ನು ಮಾಡ್ತೀಯೋ ಅದನ್ನೇ ನೀನು ಮಾತಾಡ್ತೀಯ, ಅದೇ ನಿನ್ನ ಬಾಯಲ್ಲಿ ಬರುತ್ತೆ. ಮನುಷ್ಯ ಏನನ್ನು ತಿಂತಾನೋ ಅದನ್ನೇ ತೇಪ್ತಾನೆ. ನೀನು ಮೂಲಂಗಿಯನ್ನು ತಿಂದರೆ ನೀನು ಮೂಲಂಗಿಯನ್ನೇ ತೇಪ್ತೀಯ ಅನ್ನುವಂತಹ ಮಾತನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಕಾದಂಬರಿಗಾರನಿಗೆ. ಸ್ವತಃ ರಾಮಕೃಷ್ಣರು ಯಾವ ಥರದ ಒಂದು ಅವಸ್ಥೆಯಲ್ಲಿದ್ದರು ಅಂದರೆ, ಈ ಪ್ರಾಪಂಚಿಕ ಮಾತನ್ನು ಆಡಬೇಕಾದ್ರೆಲ್ಲ ಅವರ ತುಟಿ ಅನ್ನೋದು ಉರಿತಾ ಇತ್ತಂತೆ. ಆ ಥರದ ಒಂದು ಭಗವತ್ ಪ್ರೇಮದಲ್ಲಿ ಭಗವಂತನ ಒಂದು ಭಾವದಲ್ಲಿ ಇದ್ದಂಥವರು ರಾಮಕೃಷ್ಣ ಪರಮಹಂಸರು. ಒಂದಿನ ಕಾಳಿ ಮಾತೆಯರಿಗೆ ತುಂಬ ಒಂದು ಅಂತರಾಳದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇ ತಾಯಿ, ಭಗವಂತನ ಬಗ್ಗೆ ಪ್ರಾಮಾಣಿಕ ಪ್ರೀತಿ ಇರುವಂತಹ ಹುಡುಗನೊಬ್ಬನು ನನ್ನ ಜೊತೆ ಯಾವಾಗಲೂ ಇರಬೇಕು ಎಂದು ನನ್ನ ಅಪೇಕ್ಷೆ. ಅಂತಹ ಹುಡುಗನೊಬ್ಬನನ್ನು ಕರುಣಿಸು ಅನ್ನುವಂತಹ ಪ್ರಾರ್ಥನೆಯನ್ನು ಜಗನ್ಮಾತೆಗೆ ರಾಮಕೃಷ್ಣ ಪರಮಹಂಸರು ಮಾಡ್ತಾರೆ. ಇದಾದ ಕೆಲವು ದಿನಗಳಲ್ಲೇ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದ ಆಲದ ಮರದ ಕೆಳಗಡೆ ಕೂತಿರ್ತಾರೆ. ಆಗ ರಾಮಕೃಷ್ಣ ಪರಮಹಂಸರಿಗೆ ಒಂದು ದರ್ಶನ ಆಗುತ್ತೆ. ಅದರಲ್ಲಿ ಒಂದು ಮಗುವಿನ ಒಂದು ದರ್ಶನ ಆಗುತ್ತೆ. ಆ ಮಗುವಿನ ದರ್ಶನ ಆದ ತಕ್ಷಣ ರಾಮಕೃಷ್ಣ ಪರಮಹಂಸರು ತಮ್ಮ ಹೃದಯನಿಗೆ, ಅಂದರೆ ಸೋದರಳಿಯನಾಗಿರುವಂತಹ ಹೃದಯನಿಗೆ ಕರೆದು ಹೇಳ್ತಾರೆ ದರ್ಶನ ಆಗಿರುವಂತಹ ಬಗೆಯನ್ನು. ಅಂದರೆ ನನಗೆ ಈ ಒಂದು ಮಗುವಿನ ದರ್ಶನ ಆಯಿತು ಅಂತ ಹೇಳ್ತಾರೆ. ಈ ನಮ್ಮ ಹೃದಯ ಯಾವ ಥರ ಒಂದು ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ, ಏನು ಅಂದರೆ ಲೈಕ್ ಮಾವ ನಿನಗೊಂದು ಮಗುವಾಗುವುದೇನೋ ಅಂತ ಒಂದು ಮಾತನ್ನು ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಆಶ್ಚರ್ಯದಿಂದ, ಏನು ನಿನ್ನ ಮಾತಿನ ಅರ್ಥ? ಎಲ್ಲ ಸ್ತ್ರೀಯರನ್ನು ನಾನು ತಾಯಿಯಂತೆ ಗೌರವಿಸ್ತೇನೆ, ಕಾಣುತ್ತೇನೆ, ನನಗೆ ಮಗುವಾಗುವುದಾದರೂ ಹೇಗೆ ಅಂತ ಆಶ್ಚರ್ಯಪಡ್ತಾರೆ ರಾಮಕೃಷ್ಣ ಪರಮಹಂಸರು. ಇದಾದ ನಂತರ ರಾಮಕೃಷ್ಣನಿಗೆ ಇನ್ನೊಂದು ದರ್ಶನ ಆಗುತ್ತೆ. ಅದು ರಾಕಾಲನು ಬರುವಿಕೆಯ ಕೆಲವು ದಿನಗಳ ಮುಂಚೆ ಜಗನ್ಮಾತೆ ತನ್ನ ತೊಡೆಯ ಮೇಲೆ ಮಲಗಿರುವಂತಹ ಮಗುವೊಂದನ್ನು ರಾಮಕೃಷ್ಣರ ತೊಡೆಯ ಮೇಲೆ ಇಟ್ಟು, ಇದು ನಿನ್ನ ಮಗು ಅಂತ ಹೇಳ್ತಾಳೆ ತಾಯಿ ಜಗನ್ಮಾತೆ. ಅದಾದ ನಂತರ ರಾಮಕೃಷ್ಣರು ಆಶ್ಚರ್ಯದಿಂದ, ಏನು ನನಗೆ ಮಗುವೆ ಅಂತ ಜಗನ್ಮಾತೆಗೆ ಕೇಳ್ತಾರೆ. ಅದಾದ ನಂತರ ಸ್ವತಃ ಆ ಕಡೆಯಿಂದ ಬರುವಂತಹ ವಾಯ್ಸ್ ಇದು. ಅಂದರೆ ಜಗನ್ಮಾತೆ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರಿಗೆ, ಇದು ನಿನ್ನ ಆಧ್ಯಾತ್ಮಿಕ ಪುತ್ರ ಅಂತ ರಾಮಕೃಷ್ಣರಿಗೆ ಜಗನ್ಮಾತೆ ವಿವರಿಸ್ತಾಳೆ. ಅದಾದ ನಂತರ ಅವರು ಈ ಒಂದು ದರ್ಶನ ಆಗುತ್ತೆ. ಅದಾದ ನಂತರ ಸ್ವತಃ ರಾಮಕೃಷ್ಣರು ಆ ಮಗುವನ್ನು ಸ್ವೀಕರಿಸ್ತಾರೆ. 1881 ಮಧ್ಯಭಾಗದಲ್ಲಿ ಇನ್ನೊಂದು ದರ್ಶನ ಅನ್ನುವಂಥದ್ದು ರಾಮಕೃಷ್ಣ ಪರಮಹಂಸರಿಗೆ ಆಗುತ್ತೆ. ಗಂಗೆಯ ಒಂದು ನೀರು ಹರಿತಾ ಇರುವಂತಹ ಗಂಗೆಯ ಮೇಲೆ ಒಂದು ತುಂಬಿದ ಕಮಲ ಒಂದು ಹರಳಿದೆ. ಆ ಹರಳಿದಿರುವಂತಹ ಕಮಲದ ಮೇಲೆ ಕೃಷ್ಣ ನರ್ತನೆ ಮಾಡ್ತಾ ಇದ್ದಾರೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ನರ್ತನೆಯನ್ನು ಮಾಡ್ತಾ ಇದ್ದಾನೆ. ಅದ್ರ ಜೊತೆ ಇನ್ನೊಬ್ಬ ಹುಡುಗ ನರ್ತನೆಯನ್ನು ಮಾಡ್ತಾ ಇದ್ದಾನೆ. ಅದು ಯಾವ ಹುಡುಗ ಅಂತ ಹೇಳಿದರೆ, ಈಗಾಗಲೇ
ಜಗನ್ಮಾತೆ ಒಂದು ಮಗುವನ್ನು ರಾಮಕೃಷ್ಣನ ತೊಡೆಯ ಮೇಲೆ ಹಾಕಿರ್ತಾರೆ. ಅದೇ ಹುಡುಗ ಕೃಷ್ಣನ ಪಕ್ಕದಲ್ಲಿ ನಿಂತು ನರ್ತನೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ ದರ್ಶನವನ್ನು ಸಹ ರಾಮಕೃಷ್ಣರು ಕಂಡಿರ್ತಾರೆ ರಾಕಾಲ ಹುಟ್ಟೋದಕ್ಕಿಂತ ಮುಂಚೆ. ಇದಾದ ನಂತರ ಕಲ್ಕತ್ತಾದ ದೂರದಲ್ಲಿ, ಅಂದರೆ ಅದರ ಆಸುಪಾಸು ಒಂದಿಷ್ಟು ಕಿಲೋಮೀಟರ್ ದೂರದಲ್ಲಿ ಸೀಟಲ ಕಲೀನ್ ಅನ್ನುವಂತಹ ಒಂದು ಗ್ರಾಮ ಇದೆ, ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಜನವರಿ 21ರಂದು 1893 ಮಂಗಳವಾರ ಒಂದು ಮರು ಜನನ ಆಗುತ್ತೆ. ಅದರ ಹೆಸರು ರಾಕಾಲಚಂದ್ರ ಘೋಷ್. ಆ ಹುಡುಗ ಯಾವ ಥರದ ಒಂದು ವಾತಾವರಣದಲ್ಲಿದ್ದ ಅಂದರೆ ಬಂಗಾಳಿಯ ಹುಡುಗ, ಹಳ್ಳಿಯ ನಲ್ಲಿ ಅಂದರೆ ಹಳ್ಳಿ ಗಾಡಿನಲ್ಲಿ ಬೆಳೆದಿರುವಂತಹ ಒಂದು ಹುಡುಗ. ಆ ಥರದ ಒಂದು ಹುಡುಗನ ಕ್ಯಾರೆಕ್ಟರ್ ಆಗಿರುತ್ತೆ. ಅಂದರೆ ತುಂಬ ಹಳ್ಳಿಯ ಹುಡುಗರ ಜೊತೆ ಇದ್ದಂಥದ್ದು, ಆಟ ಆಡ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯ ನೀವು ಗಮನಿಸ್ತಿರ್ಬೋದು, ನಾವು ಒಂದು ಸುತ್ತಲಿರುವಂತಹ ಪರಿಕಲ್ಪನೆ ಯಾವ ಥರ ಇತ್ತು ಅಂತ ಹೇಳಿದರೆ, ಅವರು ಬೆಳೆದಿರುವಂತಹ ವಾತಾವರಣ ಪರಿಪೂರ್ಣವಾಗಿ ಹಳ್ಳಿಯ ಒಂದು ವಾತಾವರಣದಲ್ಲಿ ಬೆಳೆದಿರುವಂತಹ ಹುಡುಗ ರಾಕಾಲಚಂದ್ರ ಘೋಷ್. ಇವರ ತಂದೆಯ ಹೆಸರು ಆನಂದ ಮನೋಹನ ಘೋಷ್. ಆನಂದ ಮನೋಹನ ಘೋಷ್ ಅನ್ನುವಂಥದ್ದು ರಾಕಾಲನ ತಂದೆಯ ಹೆಸರು. ಇವರು ಶ್ರೀಮಂತ ಜಮೀನ್ದಾರ, ಜೊತೆಗೆ ಉಪ್ಪು ಹಾಗೂ ಸಾಸಿವೆಯ ಒಂದು ವ್ಯಾಪಾರವನ್ನು ಅವರ ತಂದೆ ಮಾಡ್ತಾ ಇರ್ತಾರೆ. ತಾಯಿ ಕೈಲಾಸ ಕಾಮಿನಿ, ಕೃಷ್ಣ ಭಕ್ತೆ ಆಗಿರುವಂಥದ್ದು. ರಾಮಕೃಷ್ಣರ ಏನು ಮುಂದೆ ಬರುವಂತಹ ಆಧ್ಯಾತ್ಮಿಕ ಪುತ್ರನ ತಾಯಿಯ ಹೆಸರು ಕೈಲಾಸ ಕಾಮಿನಿ, ಕೃಷ್ಣ ಭಕ್ತೆ. ನಿಮ್ಗೆ ಗೊತ್ತಿರಲಿ, ಕೈಲಾಸ ಕಾಮಿನಿ ಅನ್ನುವಂತಹ ತಾಯಿ ತುಂಬ ಕೃಷ್ಣನನ್ನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಅದೇ ಕಾರಣಕ್ಕೆ ರಾಕಾಲ ಅಂತ ತನ್ನ ಮಗನಿಗೆ ಹೆಸರನ್ನ ಕೊಟ್ಟಿದ್ದು. ಈ ರಾಕಾಲ ಅಂದರೆ ಏನು ಅಂತ ಎಷ್ಟೊಂದು ಜನರಿಗೆ ಪ್ರಶ್ನೆ ಬರುತ್ತೆ. ಗೊಲ್ಲರ ಹುಡುಗ, ತುಂಬ ದೊಡ್ಡ ಹೆಸರು ಏನನ್ನ ಅದು, ಗೊಲ್ಲರ ಹುಡುಗ, ಕೃಷ್ಣನ ಬಾಲ್ಯ ಸ್ನೇಹಿತ. ರಾಕಾಲ, ನಿಮಗೆ ಗೊಲ್ಲರ ಹುಡುಗ ಅಂತ ಹೇಳಿದರೆ ಏನು ಗೊಲ್ಲರ ಹುಡುಗ ಅಂತ ಅನಿಸುತ್ತೆ. ಅದಾದ ನಂತರ ರಾಕಾಲನಿಗೆ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಕೃಷ್ಣನ ಬಾಲ್ಯದ ಸ್ನೇಹಿತನ ಹೆಸರು ಅಂತಲೇ ಕರೆಯಲ್ಪಡುತ್ತೆ ಈ ರಾಕಾಲ ಅನ್ನುವಂಥ ಹೆಸರು. ರಾಕಾಲ 5 ವರ್ಷ ಇರುವಾಗಲೇ ತಾಯಿ ಕೈಲಾಸ ಕಾಮಿನಿ ನಿಧನನಾಗ್ತಾರೆ, ದೇಹತ್ಯಾಗವನ್ನು ಮಾಡ್ತಾರೆ. ಅದಾದ ನಂತರ ಸಂಸಾರ ಅನ್ನುವಂಥದ್ದು, ಅಂದರೆ ತಂದೆಗೆ ಸಂಸಾರದಲ್ಲಿ ಒಂದಿಷ್ಟು ಆಸರೆ ಅನ್ನುವಂಥದ್ದು ಬೇಕಾಗಿರುತ್ತೆ. ಅದಾದ ನಂತರ ತಂದೆ ಆಗಿರುವಂತಹ ಆನಂದ ಮನೋಹನ ಘೋಷ್ ಕಲ್ಕತ್ತಾದ ಒಂದು ಹೆಣ್ಣು ಮಗಳನ್ನು ಮದುವೆ ಆಗ್ತಾರೆ. ಹೇಮಾಂಗಿನಿ ಸೇನ್ ಅನ್ನುವಂಥದ್ದು ತಾಯಿಯ ಹೆಸರು. ಅಂದರೆ ಕಲ್ಕತ್ತಾದ ಹೆಣ್ಣು ಮಗಳ ಹೆಸರು ಹೇಮಾಂಗಿನಿ ಸೇನ್ ಅನ್ನುವಂಥದ್ದು. ಇವರ ಜೊತೆ ತನ್ನ ತಂದೆ ಇನ್ನೊಂದು ಮದುವೆಯನ್ನು ಆಗ್ತಾರೆ. ಈ ರಾಕಾಲನ ಬಾಲ್ಯದ ಸ್ವಭಾವ ಯಾವ ಥರದಿತ್ತು ಅಂದರೆ, ಕ್ರೀಡೆಯನ್ನು ತುಂಬ ಅಚ್ಚುಕಟ್ಟಾಗಿ ಆಡ್ತಿದ್ವಿ. ಎಂಥ ಕ್ರೀಡೆಯನ್ನು ಕೊಟ್ಟರು ಆಟ ಆಡ್ತಾಯಿದ್ರು. ತೋಟಗಾರಿಕೆಯಲ್ಲಿ ವಿಶೇಷವಾಗಿರುವಂತಹ ಆಸಕ್ತಿ, ಜೊತೆಗೆ ಈ ಮೀನನ್ನು ಹಿಡಿಯೋದ್ರಲ್ಲಿ ಪ್ರವೀಣನಾಗಿದ್ದಂತಹ ತರುಣ ಅಂದರೆ ರಾಕಾಲ. ನಿಮ್ಗೆ ಗೊತ್ತಿರಲಿ, ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಬಹು ಚೆನ್ನಾಗಿಯೇ ನಡೀತಾ ಇತ್ತು. ಇನ್ನೊಂದು ಆಧ್ಯಾತ್ಮಿಕದ ಒಂದು ಸುಳಿವು ಯಾವ ಥರ ಇತ್ತು ಅಂದರೆ, ಸ್ವಾಮಿ ಬ್ರಹ್ಮಾನಂದರಲ್ಲಿ, ಅರ್ಥಾತ್ ರಾಕಾಲನಲ್ಲಿ ಭಕ್ತಿ ಗೀತೆನ ಯಾರಾದರೂ ಹಾಡ್ತಾ ಇದ್ದಾರೆ ಅಂದರೆ ಕಣ್ಣನ್ನು ಬಿಟ್ಟು ಬಾಯಿನ ಓಪನ್ ಮಾಡಿ ಕೇಳ್ತಾ ಇದ್ರು. ಅಂದರೆ ಅಷ್ಟು ಒಂದು ಭಾವದಲ್ಲಿ ತೇಳ್ತಾ ಇದ್ದಂಥವ್ರು ರಾಕಾಲರು. ಅದಾದ ನಂತರ ಕಾಳಿ ಮಾತೆಯ ಪೂಜೆ ನಡೀತಾ ಇತ್ತು, ಅಥವಾ ಕಾಳಿ ಮಾತೆಯ ದೇಗುಲದಲ್ಲಿ ಯಾವುದಾದ್ರೂ ಒಂದು ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿದ್ದಂತಹ ಪೂಜಾರಿಯ ಹಿಂದ್ಗಡೆ ಕೂತು ಒಬ್ಬ ಯೋಗಿಯ ರೀತಿ ಧ್ಯಾನಸ್ಥರಾಗ್ತಿದ್ದಂಥವರು ಸ್ವಾಮಿ ಬ್ರಹ್ಮಾನಂದರು. ಅದಾದ ನಂತರ ತಮ್ಮ 12ನೇ ವರ್ಷದ, ಅಂದರೆ 12ನೇ ವಯಸ್ಸಿಗೆ ವಿದ್ಯಾಭ್ಯಾಸಕ್ಕಾಗಿ ಕಲ್ಕತ್ತಾಗೆ ಸ್ವಾಮಿ ಬ್ರಹ್ಮಾನಂದರು ಅಂದರೆ ರಾಕಾಲರು ಬರ್ತಾರೆ. ತನ್ನ ತಾಯಿ ಅಂದರೆ ಏನು ಈಗಾಗಲೇ ಇನ್ನೊಂದು ಮದುವೆ ಆಗಿರುತ್ತೆ ತನ್ನ ತಂದೆಗೆ. ಸೊ ಅವರು ಇದ್ದಂಥದ್ದು ಕಲ್ಕತ್ತಾದಲ್ಲೇ. ಸೊ ಅಲ್ಲೇ ಅವರು ಟ್ರೈನಿಂಗ್ ಅಕಾಡೆಮಿಯಲ್ಲಿ ಮತ್ತು ಅನಂತರ ಮೆಟ್ರೋಪಾಲಿಟಿಕ್ ಶಾಲೆಯಲ್ಲಿ ಸೇರಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಅದಾದ ನಂತರ ಹತ್ತಿರದಲ್ಲಿ ಒಂದು ಗರಡಿ ಮನೆ ಇರುತ್ತೆ. ನಿಮ್ಗೆ ಗೊತ್ತಿರಲಿ, ಈ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಗರಡಿ ಮನೆ ಇರುತ್ತೆ. ಆ ಗರಡಿ ಮನೆಯಲ್ಲಿ ಸ್ವತಃ ಇವಾಗ ಯಾರು ಸ್ವಾಮಿ ವಿವೇಕಾನಂದರಾಗಿರ್ತಾರೋ, ಅಂದರೆ ಆ ಕಾಲದಲ್ಲಿ ನರೇಂದ್ರನಾಥ ದತ್ತ ಅದೇ ಗರಡಿ ಮನೆಗೆ ಬಂದು ಅವರ ಕಸರತ್ತನ್ನು ಮುಂದುವರಿಸ್ತಾ ಇರ್ತಾರೆ. ಈ ಸಮಯದಲ್ಲಿ ಸ್ವಾಮಿ ರಾಕಾಲ್ ಅರ್ಥಾತ್ ಸ್ವಾಮಿ ಬ್ರಹ್ಮಾನಂದರು ಅದೇ ಗರಡಿ ಮನೆಗೆ ಪ್ರವೇಶವನ್ನು ಪಡೀತಾರೆ.
ಆ ಗರಡಿ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರ ಜೊತೆ ರಾಕಾಲನ ಸಂಪರ್ಕ ಆಗುತ್ತೆ, ಅರ್ಥಾತ್ ನರೇಂದ್ರನ ಜೊತೆ ರಾಕಾಲನ ಸಂಪರ್ಕ ಆಗುತ್ತೆ. ಇಬ್ಬರು ಅದೇ ವಯೋಮಾನದವರಾಗಿರೋದ್ರಿಂದ ತುಂಬ ಬೆರೆತು ಬಿಡ್ತಾರೆ. ಈ ನರೇಂದ್ರನಾಥನಿಗೆ ಒಂದು ವಿಶೇಷವಾಗಿರುವಂತಹ ಗುಣ, ಸಗುಣ ನಿರಾಕಾರ ದೇವರಲ್ಲಿ ನಂಬಿಕೆ ಇದ್ದಂಥದ್ದು ಬಲವಾಗಿತ್ತು. ಈ ಸಗುಣ ನಿರಾಕಾರ ನಿಮಗೆ ಸ್ವಲ್ಪ ಇದನ್ನು ಬ್ರೀಫ್ ಔಟ್ ಮಾಡ್ತೇನೆ. ಸಗುಣ ಅಂದರೆ ಗುಣ ಇರುವಂಥದ್ದು, ನಿರಾಕಾರ ಅಂದರೆ ಒಂದು ಆಕಾರ ಇಲ್ಲದಿರುವಂತಹ ದೇವರು. ಸಗುಣ ನಿರಾಕಾರ ದೇವರ ಮೇಲೆ ವಿಶೇಷವಾಗಿರುವಂತಹ ಆಸಕ್ತಿ ನರೇಂದ್ರನಿಗೆ. ಇದೇ ರೀತಿ ಹಿಂದೂ ದೇವರಲ್ಲಿ ಅಂದರೆ ಅರ್ಥಾತ್ ಹಿಂದೂ ದೇವತೆಗಳಲ್ಲಿ ನಂಬಿಕೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಇರ್ತೀವಲ್ವ. ಸೊ ಆ ರೀತಿಯ ಒಂದು ಭಾವದಲ್ಲಿ ಜಾಸ್ತಿ ಮೂರ್ತಿ ಪೂಜೆ ಕಡೆಗೆ ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು ಒಪ್ತಾ ಇರೋದಿಲ್ಲ. ನಿರ್ಗುಣ ಮತ್ತು ಸಗುಣ, ನಿರಾಕಾರ ಮತ್ತು ಸಗುಣ ಈ ರೀತಿಯ ಒಂದು ದೇವತೆಗಳನ್ನು ಸ್ವಾಮಿ ವಿವೇಕಾನಂದರು ಅರ್ಥಾತ್ ನರೇಂದ್ರರು ಒಪ್ತಾ ಇದ್ರು. ಈ ರೀತಿ ಇರಬೇಕಾದ್ರೆ ನಿಮಗೆ ಈ ಇಂಪ್ರಿಂಟ್ ಯಾವ ಥರ ಬಿತ್ತು ಅಂತ ಕೇಳಿದರೆ, ಅಲ್ಲಿ ಬ್ರಹ್ಮ ಸಮಾಜ ಒಂದಿತ್ತು. ಈ ಬ್ರಹ್ಮ ಸಮಾಜಕ್ಕೆ ವಿಶೇಷವಾಗಿರುವಂಥ ಸಂಪರ್ಕದಲ್ಲಿದ್ದಂಥವರು ನರೇಂದ್ರನಾಥರು. ಸೊ ಈ ನರೇಂದ್ರನಾಥರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಗಿರೋದ್ರಿಂದ ಈಗ ರಾಕಾಲನಿಗೆ ಏನಾದರೂ ಮಾಡಿ ಒಂದು ನಮ್ಮ ನರೇಂದ್ರರಿಗೆ ಮಾತಲ್ಲಿ ವಿಶೇಷವಾಗಿರುವಂತಹ ಒಂದು ಚಾತುರ್ಯತೆ ಇತ್ತು. ಅವರು ಹೆಂಗಾದರೂ ಮಾಡಿ ಈ ಒಂದು ಅಪೋಸಿಟ್ ಇರುವಂತಹ ವ್ಯಕ್ತಿಯನ್ನು ಅವರು ಏನು ವಿಚಾರವನ್ನು ಹೇಳ್ತಿರೋ ಅದನ್ನು ಅಂದರೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ರು. ಆ ಬಾಲ್ಯದಿಂದಲೇ ನರೇಂದ್ರನಿಗೆ ಬಂದಿರುವಂಥ ವಿಶೇಷವಾಗಿರುವಂಥ ಗುಣ. ಈ ರೀತಿ ಇರಬೇಕಾದ್ರೆ ರಾಕಾಲನಿಗೆ ಇದು ಬ್ರಹ್ಮ ಸಮಾಜದ ಒಂದಿಷ್ಟು ಸಂಪರ್ಕವನ್ನು ಮಾಡಿಸ್ಕೊಡ್ತಾರೆ. ಅದಾದ ನಂತರ ಮೊದಲೇ ಇವರು ಧ್ಯಾನ ಮತ್ತು ಆಧ್ಯಾತ್ಮಿಕದಲ್ಲಿ ಒಂದಿಷ್ಟು ಆಸಕ್ತಿ ಇರುವಂತಹ ವ್ಯಕ್ತಿ ಆಗಿರೋದ್ರಿಂದ ರಾಕಾಲ ಮತ್ತಷ್ಟು ಅಂತರ್ಮುಖಿ ಆಗ್ಬಿಡ್ತಾರೆ. ಇದಾದ ನಂತರ ಅವರ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಆಗ್ತಾ ಬರುತ್ತೆ. ಅದಾದ ನಂತರ ತಂದೆಗೆ ತುಂಬ ಒಂದು ಗಾಬರಿ ಆಗಿರುತ್ತೆ. ಏನಿದು ಈ ಥರದ ಒಂದಿಷ್ಟು ಆಧ್ಯಾತ್ಮಿಕ ಉನ್ನತಿ ಅಂದರೆ ಆಧ್ಯಾತ್ಮಿಕದಲ್ಲಿ ವಿಶೇಷವಾಗಿರುವಂತಹ ಆಸಕ್ತಿ ರಾಕಾಲನಿಗೆ ಬರ್ತಾ ಇದೆ ಅಂತ ಹೇಳಿ ಅವರೊಂದು ಮದುವೆಯನ್ನು ಮಾಡಿಬಿಡ್ತಾರೆ. ಸೊ ಯಾವುದೇ ರೀತಿಯಾದಂತಹ ಹಿಂದೇಟಿಲ್ಲದೆ ತಂದೆ ಇಚ್ಛೆಯಂತೆ ರಾಕಾಲನ್ನು ಕೂಡ ಮದುವೆಯನ್ನು ಆಗ್ತಾರೆ. ಮುಂದೆ ರಾಮಕೃಷ್ಣ ಪರಮಹಂಸರು ಮತ್ತು ರಾಕಾಲ ಯಾವ ರೀತಿಯ ಒಂದು ಸಂಬಂಧ ಬಂತು ಆ್ಯಂಡ್ ರಾಕಾಲನಿಗೂ ಮತ್ತು ರಾಮಕೃಷ್ಣ ನಡುವೆ ನಡೆದಂತಹ ಒಂದಿಷ್ಟು ಸಂಭಾಷಣೆಗಳು ಏನು ಅನ್ನೋದನ್ನು ನಾನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದೆ ಬರುವಂತಹ ಎಲ್ಲ ಸೀರೀಸ್ಗಳು ನೇರವಾಗಿ ನಿಮ್ಮನ್ನ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಯ ರಾಮಕೃಷ್ಣ.